ಒಂದು ಶ್ಲೋಕದಿಂದ ತತ್ವನ ನಾವು ಒಂದು AI ಎನೇಬಲ್ ಟೆಸ್ಲಾ ಕಾರ್ ಒಂದು ಪ್ರಾಜೆಕ್ಟ್ ಮೇಲೆ ಅದನ್ನೆಲ್ಲವನ್ನು ಅಳವಡಿಸಿಕೊಂಡಿದ್ದೀವಿ. ಮೊದಲನೇ ತತ್ವ ಬಂದು ಎವ್ರಿಥಿಂಗ್ ಈಸ್ ವಿತಿನ್ ಮೀ ಅಂತ. ಇದನ್ನು ಮೊದಲನೇ ಶ್ಲೋಕವಾದ ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ ಮೊದಲನೇ ಶ್ಲೋಕದಿಂದ ತಗೊಂಡಿದ್ದೀವಿ. ಇದರಲ್ಲಿ ಏನು ಹೇಳ್ತಾರೆ ಅಂದರೆ ನಮಗೆ ಆಚೆ ತೋರೋದೆಲ್ಲ ಬರೀ ಕನ್ನಡಿಯಲ್ಲಿ ನೋಡಿದಂತೆ ತೋರುತ್ತೆ, ನಾವು ಎಲ್ಲವೂ ನಮ್ಮ ಒಳಗಡೆನೇ ಇದೆ ಅಂತ ಮೊದಲನೇ ತತ್ವ ನಮಗೆ ಹೇಳಿದಂಗೆ ಆಲ್ ಇಸ್ ವಿತ್ ಮೀ, ಎಲ್ಲವೂ ನಮ್ಮಲ್ಲೇ ಇದೆ. ಖುಷಿಯಾಗಿರ್ಬೋದು, ಸಂತೋಷ, ದುಃಖ ಎಲ್ಲವೂ ನಮ್ಮಲ್ಲೇ ಇದೆ. ಮತ್ತು ಈ ಥರ ಆದಂಥ ಗ್ಯಾಜೆಟ್ಸ್ನ ಹೇಗೆ ನಾವು ಅದನ್ನು ನೋಡ್ಕೊಳ್ಳೋದಕ್ಕೆ ಒಬ್ಬ ಯಾರು ಗೈಡರ್ ಬೇಕೋ ಹಾಗೆ ನಮ್ಮ ಮನಸ್ಸೊಳಗಡೆ ಚಿತ್ತ ಆ ಪರಮಾತ್ಮ ನಮ್ಮನ್ನು ನೋಡ್ಕೊಳ್ತಾ ಇದೆ ಅಂತ ಈ ಮೊದಲನೇ ತತ್ವ ಹೇಳುತ್ತೆ. ಇದನ್ನು ನಾವು ಈ ಒಂದು ಪ್ರಾಜೆಕ್ಟ್ ಮೇಲೆ ಹೆಂಗೆ ಅಳವಡಿಸ್ಕೊಂಡಿದ್ದೀವಿ ಅಂದರೆ ಆಲ್ನ ನಾವು AI ಆಗಿ ಮೀನ ಟೆಸ್ಲಾ ಕಾರಾಗಿ ಮಾಡಿಕೊಂಡಾಗ ಟೆಸ್ಲಾ ಕಾರ್ ಒಳಗಡೆ AI ಇದೆ, AI ಎಲ್ಲವನ್ನು ನೋಡ್ಕೊತಾ ಇದೆ ಅಂತ ಮೊದಲನೇ ತತ್ವ ಹೇಳುತ್ತೆ. ಎರಡನೇ ತತ್ವ ಬಂದು ಹ್ಯಾಪಿನೆಸ್ ಅಪಿಯರ್ಡ್ ಆಸ್ ಎವ್ರಿಥಿಂಗ್. ಇದನ್ನು ನಾವು ಎರಡನೇ ಶ್ಲೋಕವಾದ ಪೀತಸ್ನಾಂತರಿ ಒಂದು ಜಗತ್ತಿನ ಶ್ಲೋಕದಿಂದ ಆರಿಸಿದ್ದಾರೆ. ಇದರಲ್ಲಿ ಏನು ಹೇಳಿದ್ದಾರೆ ಅಂದರೆ ಹ್ಯಾಪಿನೆಸ್ ಅಪಿಯರ್ಡ್ ಆಸ್ ಎವ್ರಿಥಿಂಗ್, ನಮ್ಮ ಸಂತೋಷವೇ ನಮಗೆ ಎಲ್ಲ ಥರ ಕಾಣಿಸುತ್ತೆ ಅಂತ ಈ ತತ್ವ. ನಮ್ಮ ಸಂತೋಷ ನಮ್ಮ ಒಳಗಡೆ ಇದೆ, ಅದೆಲ್ಲವೂ ಸಂತೋಷವಾಗಿ ಕಾಣುತ್ತೆ ಅಂತ ಎರಡನೇ ತತ್ವ ಹೇಳಿದೆ. ಅದೇ ರೀತಿ ಈ ಒಂದು ಪ್ರಾಜೆಕ್ಟಲ್ಲಿ ಟೆಸ್ಲಾ ಕಾರ್ ಒಳಗಡೆ AI ಇದೆ ಅಂತ ಮೊದಲನೇ ತತ್ವದಲ್ಲಿ ತಿಳ್ಕೊಂಡ್ವಿ. ಅದೇ ಥರ ಹೆಂಗೆ ನಮಗೆಲ್ಲ ಖುಷಿಯಾಗಿ ನಮಗೆ ಸಂತೋಷವಾಗಿ ತೋರಿಸುತ್ತೆ, ಹಾಗೆ ಈ ಟೆಸ್ಲಾ ಕಾರ್ ಒಳಗಡೆ ಎಲ್ಲವೂ AI ಆಗಿ ಕಾಣುತ್ತೆ, ತೋರುತ್ತೆ ಅಂತ ಎರಡನೇ ತತ್ವ. ಮೂರನೇ ತತ್ವ ಬಂದು ಐ ಆಮ್ ಹ್ಯಾಪಿನೆಸ್ ಅಂತ. ಇದು ಮೂರನೇ ಶ್ಲೋಕದ ನಮ್ಮ ಸದಾತ್ಮಕ ಎಂಬ ಶ್ಲೋಕದಿಂದ ತಗೊಂಡಿದ್ವಿ. ಇದರಲ್ಲಿ ಏನು ಹೇಳ್ತಾರೆ ಅಂದರೆ ಸಂತೋಷಕ್ಕೆ ನಾವೇ ಮೂಲಭೂತರು ಅಂತ ಈ ತತ್ವ. ಇವಾಗ ಸಂತೋಷಕ್ಕೆ ಹೇಗೆ ನಾವು ಮೂಲಭೂತ, ಟೆಸ್ಲಾ ಕಾರ್ಗೆ ಏನು ಮೂಲಭೂತ ಆಗಿದೆ. ಇವಾಗ ನಾವು AIದು ಹಲವಾರು ಅಪ್ಲಿಕೇಶನ್ನ ನೋಡ್ಬೋದಾಗಿದೆ. ತತ್ವ ಹೇಳ್ತಾರೆ ಟೆಸ್ಲಾ ಕಾರ್ AIದು ಅಪ್ಲಿಕೇಶನ್ ಅಂತ ಹೇಳ್ತಾರೆ. ನಾವು AIದು ಹಲವಾರು ಅಪ್ಲಿಕೇಶನ್ ನೋಡ್ಬೋದಾಗಿದೆ. ನಮ್ಮ ವಾಚ್ ಆಗಲಿ, ಮೊಬೈಲ್ ಆಗಲಿ, ಅದೆಲ್ಲ AIದೇ ಅಪ್ಲಿಕೇಶನ್. ಹಾಗೆ ಟೆಸ್ಲಾ ಕಾರು ಕೂಡ AIದು ಅಪ್ಲಿಕೇಶನ್ ಅಂತ ಈ ತತ್ವ ಹೇಳ್ತಾರೆ. ನಾಲ್ಕನೇ ತತ್ವ ಬಂದು ಐ ಆಮ್ ಪವರ್ಡ್ ಬೈ ಹ್ಯಾಪಿನೆಸ್ ಅಂತ. ಇದನ್ನು ನಾವು ನಾನಾ ಛಿದ್ರ ಗತೋದರ ಸಂಗಮ ದೀಪ ಪ್ರಭಾವ ಶ್ಲೋಕದಿಂದ ತಗೊಂಡ್ವಿ. ಐ ಆಮ್ ಪವರ್ಡ್ ಬೈ ಹ್ಯಾಪಿನೆಸ್ ಅಂದರೆ ನಮಗೆ ಸ್ಫೂರ್ತಿಯನ್ನು ನೀಡುವುದೇ ನಮ್ಮ ಸಂತೋಷ ಅಂತ ಈ ತತ್ವ. ಇವಾಗ ಹೇಳಿ ಹಾಗೆ ಸಂತೋಷ ನಮಗೆ ಸ್ಫೂರ್ತಿ ಆಗುತ್ತೆ, ಟೆಸ್ಲಾ ಕಾರ್ಗೆ AI ಸ್ಫೂರ್ತಿಯಾಗಿದೆ. ಇವಾಗ ನಮಗೆ ಹೇಗೆ ಖುಷಿ ಆಗುತ್ತೋ ಹಾಗೆ ಖುಷಿಯಾದಾಗ ನಮಗೆ ಶಕ್ತಿ ಆಗುತ್ತೋ ಹಾಗೆ ಟೆಸ್ಲಾ ಕಾರ್ಗೆ AI ಪವರ್ ಆಗುತ್ತೆ. AI ಪವರ್ ಆದಾಗ ಟೆಸ್ಲಾ ಕಾರಿಗೆ ಸೆಲ್ಫ್ ಡ್ರೈವಿಂಗ್ ಇದೆ, ಟೆಸ್ಲಾ ಕಾರ್ ಬಾಕಿ ಕೆಲಸಗಳಿದೆ. ಐದನೇ ತತ್ವ ಅಂದರೆ ಐ ಆಮ್ ಬಿಯಾಂಡ್ ಬಾಡಿ ಮೈಂಡ್ ಆ್ಯಂಡ್ ಇಂಟೆಲೆಕ್ಟ್. ಇದನ್ನು ನಾವು ಐದನೇ ಶ್ಲೋಕವಾದ ದೇಹ ಪ್ರಾಣ ಇಂದ್ರಿಯಾಣಿ ಆ ಶ್ಲೋಕದಿಂದ ತಗೊಂಡು ಇದರಲ್ಲಿ ಏನು ಹೇಳ್ತಾರೆ ಅಂದರೆ ಸಂತೋಷವು ನಮ್ಮ ದೇಹ ಪ್ರಾಣ ಹಾಗೂ ಈ ವಿಶ್ವಕ್ಕಿಂತ ಮಿಗಿಲಾದದ್ದು ಅಂತ ಇದೆ. ಈ ತತ್ವವನ್ನು ನಾವು ಟೆಸ್ಲಾ ಕಾರ್ ಇಸ್ ಬಿಯಾಂಡ್ ಇಟ್ಸ್ ಬಾಡಿ ಇಂಜಿನ್ ಅಂಡ್ ಸಾಫ್ಟ್ವೇರ್ ಅಂತ ತಗೊಂಡಿದ್ದೀವಿ. ಇವಾಗ ಟೆಸ್ಲಾ ಕಾರಲ್ಲಿ ಬರೀ ಒಂದು ಬಾಡಿ ಮಾತ್ರ ಇಂಪಾರ್ಟೆಂಟ್ ಆಗಿದೆ, ಒಂದು ಇಂಜಿನ್ ಮಾತ್ರ ಇಂಪಾರ್ಟೆಂಟ್ ಆಗಿದೆ, ಒಂದು ಸಾಫ್ಟ್ವೇರ್ ಒಂದೇ ಇದ್ದರೆ ಅದು ಗೊತ್ತಾಗಲ್ಲ. ಆದ್ದರಿಂದ ನಾವು ಅದಕ್ಕೆ AI ಸಾಫ್ಟ್ವೇರ್ AI ಎಲ್ಲದಕ್ಕಿಂತ ಮಿಗಿಲಾಗಿದ್ದು ಟೆಸ್ಲಾ ಕಾರಲ್ಲಿ ಹೇಗೆ ಸಂತೋಷವೂ ಎಲ್ಲದಕ್ಕಿಂತ ಮಿಗಿಲಾಗಿದ್ದು ಹಾಗೆ ಅಂತ ನಾವು. ಆರನೇ ತತ್ವ ಬಂದು ಮಾಯಾ ಹೈಟ್ಸ್ ಹ್ಯಾಪಿನೆಸ್. ಇದನ್ನು ರಾಹುಗ್ರಸ್ತ ದಿವಾಕರೇಂದ್ರ ಸದೃಶ ಎಂಬ ಶ್ಲೋಕದಲ್ಲಿ ತಗೊಂಡಿದ್ದೀವಿ. ಇದರಲ್ಲಿ ಏನು ಹೇಳ್ತಾರೆ ಅಂದರೆ ಮಾಯಾ ಅಂದರೆ ಇಲ್ಲಿ ನಮ್ಮ ದುಃಖಗಳು ನಮ್ಮ ಸಂತೋಷವನ್ನು ಮುಚ್ಚಿಬಿಡುತ್ತೆ ಅಂತ. ಎಕ್ಸಾಂಪಲ್ ಆಗ್ತದೆ ಅಂದರೆ ಗ್ರಹಣ ಸಮಯದಲ್ಲಿ ಹೇಗೆ ಸೂರ್ಯನದ ಚಂದ್ರನನ್ನು ರಾಹು ಮುಚ್ಚುತ್ತಾನೆ ಅಂತ ಹೇಳ್ತೀವೋ ಹಾಗೆ ಇಲ್ಲಿ ನಮ್ಮ ದುಃಖಗಳು ನಮ್ಮ ಸಂತೋಷವನ್ನು ಅಥವಾ ಸುಖವನ್ನು ಮಾಯಾ ಹೆಡ್ಸ್ ಹ್ಯಾಪಿನೆಸ್ನ ನಾವು ಟೆಸ್ಲಾ ಕಾರಲ್ಲಿ ಆಚೆ ಹಾರ್ಡ್ವೇರ್ ಈಸ್ ಕವರಿಂಗ್ ದ ಸಾಫ್ಟ್ವೇರ್ ಇನ್ಸೈಡ್ ದ ಕಾರ್ ಅಂತ ತಗೊಂಡಿದ್ದೀವಿ. ಹಾರ್ಡ್ವೇರ್ ಎಲ್ಲ ಒಳಗಡೆ ಫಂಕ್ಷನ್ಸ್ನ ಅದು ಮುಚ್ತಿದೆ. ನಮ್ಮ ಒಳಗಡೆ ಹೇಗೆ ಹ್ಯಾಪಿನೆಸ್ ಇಂದ ಎಲ್ಲ ಫಂಕ್ಷನ್ಸ್ ಮಾಡ್ತಿರೋದು ನಾವು ಮಾಯಾ ಹಿಂಗೆ ಅದು ಮುಚ್ಚುತ್ತೋ ಹಾಗೆ ಇದು ಮುಚ್ತಿದೆ. ಏಳನೇ ತತ್ವ ಬಂದು ಹ್ಯಾಪಿನೆಸ್ ಇಸ್ ಆಲ್ವೇಸ್ ಫೌಂಡ್ ಅಂತ. ಇದರಲ್ಲಿ ನಾವು ಏಳನೇ ಶ್ಲೋಕವಾದ ಬಾಲ್ಯಾದಿಶೋಟಿ ಜಾಗೃತಾದಿಶೋಧ ಎಂಬ ಇದರಲ್ಲಿ ಏನು ಹೇಳುತ್ತೆ ಅಂದರೆ ಎಲ್ಲ ಜೀವಿಗಳಲ್ಲೂ ಸಂತೋಷ ಎಂಬುದು ಸದಾ ಜಾಗೃತವಾಗಿರುತ್ತೆ ಅಂತ ಈ ತತ್ವ ನಮ್ಗೆ. ಇವಾಗ ನಾವು ಹೇಳಿ ಹಾಗೆ ಸಂತೋಷ ಎಲ್ಲರಲ್ಲೂ ಜಾಗೃತವಾಗಿರುತ್ತೆ ಅಂತ ನಾವು ಟೆಸ್ಲಾ ಕಾರಲ್ಲಿ ತೊಗೊಳ್ಳೋದಾದ್ರೆ AI ಈಸ್ ಆಲ್ವೇಸ್ ಆನ್ ಅಂತ ಬರುತ್ತೆ. ಇವಾಗ ನಾವು ಎದ್ದು ನಮ್ಮ ವಾಚನ್ನು ನಾವು ಕೇಳ್ತೀವಿ ಹೇಗೆ ವೆದರ್ ಬಗ್ಗೆ ಹೇಳುವಂಥ ಹವಾಮಾನ, ಆವಾಗ ಅದು ತುಂಬ ವೀಡಿಯೋಸ್ ಕೊಡುತ್ತೆ, ಅದು AI ಈಸ್ ಆಲ್ವೇಸ್ ಆನ್. ಇವಾಗ ನಾವು AIನ ತುಂಬ ಕಡೆ ನೋಡ್ಬೋದಾಗಿದೆ, ನಮ್ಮ ಮೊಬೈಲಲ್ಲಾಗಲಿ, ಮಾನಿಟರಲ್ಲಾಗಲಿ, ಫೀಲ್ಡ್ಗಳಿಗೆ ಬಂದಾಗ ಎಜುಕೇಷನಲ್ಲಾಗಲಿ, ಅಫಿಷಿಯಲಲ್ಲಾಗಲಿ ನಾವು AI ಕಾಣ್ಬೋದಾಗಿದೆ.
ಅದು ಎ ಇಸ್ ಆಲ್ವೇಸ್ ಒನ್ ಅಂತ ಎಂಟನೇ ತತ್ವ ಏನಂದರೆ ಹ್ಯಾಪಿನೆಸ್ ಇಟ್ ಸೆಲ್ಫ್ ಈಸ್ ದಿಸ್ ಆ್ಯಂಡ್ ದಟ್ ಅಂತ. ಇದನ್ನು ನಾವು 8ನೇ ಶ್ಲೋಕವಾದ ವಿಶ್ವಂ ಪಶ್ಯತಿ ಕಾರ್ಯಕಾರಣತಯ ಎಂಬ ಶ್ಲೋಕದಿಂದ ತಗೊಂಡಿದ್ದೀವಿ. ಇದರಲ್ಲಿ ಏನು ಹೇಳ್ತಾರೆ ಅಂದರೆ ಹ್ಯಾಪಿನೆಸ್ ಇಟ್ ಸೆಲ್ಫ್ ಈಸ್ ದಿಸ್ ಆ್ಯಂಡ್ ದಟ್ ಅಂದರೆ ಸಂತೋಷವೇ ನಮಗೆ ಕಾಣುತ್ತಿರುವ ಈ ಕಾರ್ ಎಲ್ಲ ವಸ್ತುಗಳು ನಮ್ಮ ಸಂತೋಷವೇ ಅಂತ ಈ ಹೆಂಗೆ ಹ್ಯಾಪಿನೆಸ್ ಇಸ್ ನೇಮ್ ದಿಸ್ ಆ್ಯಂಡ್ ದಟ್ ಅಂದರೆ ನಮ್ಮ ಸುತ್ತಮುತ್ತ ಇರೋದೆಲ್ಲವೂ ಹ್ಯಾಪಿನೆಸ್ ಎಲ್ಲ ಸಂತೋಷವೇ, ಆದರೆ ಅದಕ್ಕೆ ನಾವು ಬೇರೆ ಬೇರೆ ಹೆಸರುಗಳನ್ನ ಕೊಟ್ಟಿದ್ದೀವಿ. ನಾವೆಲ್ಲರೂ ಹ್ಯಾಪಿನೆಸ್ ಆಗಿರೋದು, ನಾವೆಲ್ಲರೂ ಖುಷಿ, ಅದಕ್ಕೆ ನಾವು ಬೇರೆ ಬೇರೆ ಹೆಸರುಗಳನ್ನ ಕೊಟ್ಟಿದ್ದೀವಿ. ಅದು ಹೆಂಗೆ ಅಂದರೆ ಈ ಟೆಸ್ಲಾ ಕಾರ್ ಒಳಗಡೆ ಇರೋದು ಎ ಐ, ಎಲ್ಲವೂ ಎ ಐ ಆಗಿದೆ, ಆದರೆ ಅದಕ್ಕೆ ನಾವು ಬೇರೆ ಬೇರೆ ಹೆಸರುಗಳನ್ನ ಕೊಟ್ಟಿದ್ದೀವಿ. ಒಂದಕ್ಕೆ ವೈರ್ ಅಂತೀವಿ, ಒಂದಕ್ಕೆ ಸೆನ್ಸಾರ್ ಅಂತೀವಿ, ಒಂದಕ್ಕೆ ಮೋಟರ್ ಅಂತೀವಿ, ಆದರೆ ಬೇರೆ ಬೇರೆ ಹೆಸರುಗಳನ್ನ ಕೊಟ್ಟಿದ್ದೀವಿ. ಆದರೆ ಎಲ್ಲವೂ ಕಂಟ್ರೋಲ್ ಆಗ್ತಾ ಇರೋದು ಎ ಐನೇ. ಎಲ್ಲೂ ಅಷ್ಟೇ ಬೇರೆ ಬೇರೆ ಹೆಸರುಗಳನ್ನ ಕೊಟ್ಟಿದ್ದೀವಿ, ಆದರೆ ಎಲ್ಲ ಕಂಟ್ರೋಲ್ ಆಗ್ತಾ ಇರೋದು ಎಲ್ಲ ಮೂಲಭೂತ ಹ್ಯಾಪಿನೆಸ್. 9ನೇ ತತ್ವ ಬಂದು ಎವ್ರಿಥಿಂಗ್ ಈಸ್ ಹ್ಯಾಪಿನೆಸ್ ಅಂತ. ಇದನ್ನು ನಾವು ಮೂರಂ ಭಾಂಸನಲ್ಲೋ ನೀನು ನಾಲ್ಕು ಎಂಬ 9ನೇ ಶ್ಲೋಕದಿಂದ ತಗೊಳ್ತೀವಿ. ಈ ಶ್ಲೋಕ ಹಾಗೂ ತತ್ವ ಏನು ಹೇಳುತ್ತೆ ಅಂದರೆ ಪಂಚಭೂತಗಳು ಹಾಗೂ ಸೂರ್ಯ ಚಂದ್ರರು ಹಾಗೂ ಎಲ್ಲ ಜೀವಿಗಳಲ್ಲೂ ಸಂತೋಷ ಎಂಬುದು ಜಾಗೃತವಾಗಿದೆ, ಇದ್ದೇ ಇದೆ ಅಂತ ಅವ್ನು ಹೇಳಿದ ಹಾಗೆ ಇದರಲ್ಲಿ ಪಂಚಭೂತಗಳಿದೆ. ಪಂಚಭೂತಗಳನ್ನು ನಾವು ಈ ಟೆಸ್ಲಾ ಕಾರಲ್ಲಿ ರಿಲೇಟ್ ಮಾಡೋದಾದರೆ ನಾವು ಅಗ್ನಿನ ನಾವು ಇಗ್ನೇಟ್ ಆಗೋದನ್ನು ಹೇಳ್ಬೋದು, ನಾವು ನೀರನ್ನೋದನ್ನು ಫ್ಯೂಲ್ ಆಗಲಿ ಆಯಿಲ್ಗಳಾಗಲಿ ಹೇಳ್ಬೋದು, ಆಮೇಲೆ ಗಾಳಿನ ನಾವು ಕಂಬಷನ್ ಅಂತ ಹೇಳ್ತೀವಿ. ಮತ್ತು ಈ ಒಂದು ಟೆಸ್ಲಾ ಕಾರ್ ಓಡ್ತಾ ಇರೋದು ಭೂಮಿ ಮೇಲೆ, ಮತ್ತು ಇದು ಆಕ್ಯುಪೈ ಸ್ಪೇಸ್ ಅನ್ನುವಂಥದ್ದನ್ನು ಪಂಚಭೂತಗಳನ್ನ ಇದರಲ್ಲಿ ಅಳವಡಿಸ್ಬೋದು. 8ನೇ ತತ್ವ ಏನು ಹೇಳ್ತೆ ಅಂದರೆ ಹ್ಯಾಪಿನೆಸ್ಗೆ ಬೇರೆ ಬೇರೆ ಹೆಸರುಗಳನ್ನ ಕೊಡ್ತೀವಿ ಅಂತ. ಆದರೆ 9ನೇ ತತ್ವ ಏನು ಹೇಳ್ತೀವಿ, ನೀವು ಎಷ್ಟೇ ಬೇರೆ ಬೇರೆ ಹೆಸರುಗಳನ್ನ ಕೊಟ್ಟರು ಅದೆಲ್ಲವೂ ಕಂಟ್ರೋಲ್ ಆಗ್ತಿರೋದು, ಅದಕ್ಕೆ ಮೂಲಭೂತ ಆಗಿರೋದು ಹ್ಯಾಪಿನೆಸ್. ಅದೇ ಥರ ಇಲ್ಲಿ ಬೇರೆ ಬೇರೆ ಹೆಸರುಗಳನ್ನ ಬೇರೆ ಬೇರೆ ಕೊಟ್ಟರು ಮೂಲಭೂತ ಆಗಿರೋದು ಎ ಐ. 10ನೇ ತತ್ವ ಬಂದು ರಿಯಲೈಸ್ ಹ್ಯಾಪಿನೆಸ್ ಆ್ಯಂಡ್ ಬಿ ಹ್ಯಾಪಿ ಅಂತ. ಇದನ್ನು ಸರ್ವಾತ್ಮತ್ವ ಮಿತಿ ಸ್ಫೂರ್ತಿ ಎಂಬ 10ನೇ ಶ್ಲೋಕದಿಂದ ಕಲಿತಿದ್ವಿ. ಇದರಲ್ಲಿ ಏನು ಹೇಳ್ತಾರೆ ಅಂದರೆ ನಾವು ನಮ್ಮ ಸಂತೋಷದ ಮಹತ್ವವನ್ನು ತಿಳಿದು ಸಂತೋಷವಾಗಿರಬೇಕು ಅಂತ ಇದೆ 10ನೇ ತತ್ವ. ಆಲ್ ಇಸ್ ಹ್ಯಾಪಿನೆಸ್ ಆ್ಯಂಡ್ ವಿ ಶುಡ್ ರಿಯಲೈಸ್ ಹ್ಯಾಪಿನೆಸ್ ಆ್ಯಂಡ್ ಬಿ ಹ್ಯಾಪಿ. ಎಲ್ಲದನ್ನು ನಾವು ಹ್ಯಾಪಿನೆಸ್ನ ಮಾಡಬೇಕು ಮತ್ತು ಹ್ಯಾಪಿಯಾಗಿರಬೇಕು. ಟೆಸ್ಲಾ ಕಾರ್ ಅಂತ ಹೇಳಬೇಕಂದ್ರೆ ಈ ಟೆಸ್ಲಾ ಕಾರ್ ಒಳಗಡೆ ಎ ಐನ ರಿಯಲೈಸ್ ಮಾಡಬೇಕು, ಅದನ್ನು ಸಂತೋಷವಾಗಿ ಕಾಣಬೇಕು ಅಂತ. ನಾನು ಈ 10 ತತ್ವದಲ್ಲಿ ಏನು ಹೇಳೋದಕ್ಕೆ ಬಯಸ್ತೀವಿ ಅಂದರೆ ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಖುಷಿಯಾಗಿರೋದನ್ನು ಮರ್ತೇ ಬಿಡ್ತೀವಿ, ಬೇರೆಯವ್ರಿಗೂ ಖುಷಿಯನ್ನು ಹಂಚೋದನ್ನು ಮಾಡ್ತಿದ್ದೀವಿ. ಈ ಎಲ್ಲ 10 ತತ್ವದಿಂದ ಏನು ಹೇಳೋದಕ್ಕೆ ಬಯಸ್ತೀವಿ ಅಂದರೆ ನಮ್ಮ ಒಳಗಡೆ ಇರೋಂಥ ಖುಷಿನ ಜಾಗೃತವಾಗಿ ಇಟ್ಕೊಂಡು ನಾವು ಖುಷಿಯಾಗಿ ಬೇರೆಯವ್ರಿಗೂ ಖುಷಿಯನ್ನು ಹಂಚಬೇಕು ಅಂತ ಹೇಳಿ ಈ ಒಂದು ಪ್ರಾಜೆಕ್ಟ್ ಹಾಗೂ ಈ ನಾವು ಎಲ್ಲ ತತ್ವಗಳನ್ನು ತಗೊಂಡಿರೋದು ಅದ್ವೈತ. ಅದೇ ಬರ್ತಾ ಇದೆ ಶ್ಲೋಕಕ್ಕೆ ಇವತ್ತು ಹ್ಯಾಪಿನೆಸ್ ಆನಂದ ಅದೇ ಬರ್ತಾ ಇದೆ. ನಾಳೆ ಶ್ಲೋಕದಲ್ಲಿ ಅದು ಬೇಡ, ಕಾರ್ಯಕಾರಣ ಸಂಬಂಧ ಮಾತ್ರ ಅಲ್ಲಿ ಸುರಕ್ಷಿತ ಹೇಳಬೇಕು ಅಂತ ಅಲ್ಲಿ ಆ ಶ್ಲೋಕದಲ್ಲಿ ಅಪೇಕ್ಷೆ ಪಟ್ಟು ಪ್ರದೇಶ ಇದೆ. ಅದೇ ಬರೋದು ಹೇಳಿ ಸರಿ, ಹೇಳಿ ಚೆನ್ನಾಗಿದೆ. ಹ್ಯಾಪಿನೆಸ್ ಕಂಟ್ರೋಲ್ ಬೇಡ, ಕಾರ್ಯಕಾರಣ ಭಾವ ನಮಗೆ ಕಾಣ್ತಾ ಇರೋದು ಈ ಕಾರಣಕ್ಕೆ ಅಂತ ಹೇಳೋದಕ್ಕೆ ವರ್ಡ್ಸ್ ಮಾಡಬೇಕು, ಕರೆಕ್ಟ್ ಆಗ್ತದೆ. ಕಾಸಾಲಿಟಿ ಒಂದು ಎರಡು ಇಲ್ಲ ಇನ್ನೂ ಹೇಳ್ಬೇಕಂತ ಮತ್ತು ಪರಿಷ್ಕಾರ ಮಾಡಿದ್ರೆ ಹೇಗೆ ಮೂರ್ತಿಗಳ ಇದನ್ನು ಹೇಳಿದ್ದನ್ನು ಹೇಗೆ ಇವುಗಳನ್ನೇ ಹೇಳಿದ್ರು ಕೆಪಾಸಿಟಿ
ನಮಗೂ ಫಲ ಆಗುತ್ತೆ ಧ್ಯೇಯವನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಧ್ಯೇಯ ಯಾವುದು ಅದರಿಂದ ನಡೆಯತಕ್ಕಂಥ ಇವುಗಳ ಯೋಗ್ಯತೆ ಪಾರ್ಟ್ಸ್ ಸ್ಪಷ್ಟ ಆಗಿದೆ ಹೇಗೆ ಒಂದು ಶಕ್ತಿ ಎಲ್ಲಕ್ಕೂ ಶಕ್ತಿ ಆಗತಕ್ಕಂಥ ಅದೇ ಉದ್ದೇಶ ಸಹಜ ಉದ್ದೇಶ ಆರಾಧ್ಯ ಸರ್ ಇದು ಪ್ರಾಜೆಕ್ಟ್ ಮಾಡಿದ್ದೀವಿ ಇಲ್ಲಿ ಒಂದು ಮೈಕ್ರೋ ಕಂಟ್ರೋಲರ್ ಮೋಟಾರ್ ಕಂಟ್ರೋಲರ್ ಹಾಕಿ ಅದರಲ್ಲಿ ವೈಫೈ ಚಿಪ್ಪಿಂಗ್ ಸೆಟ್ ಮಾಡಿದ್ದೀವಿ ಕೋಡೆಲ್ಲ ಹಾಕಿ ಪ್ರೋಗ್ರಾಮಿಂಗ್ ಮಾಡಿ ಆಮೇಲೆ ಇಲ್ಲಿ 4 ಮೋಟಾರ್ಸ್ ಹಾಕಿದ್ದೀವಿ ಈ ಮೋಟಾರ್ ಹಾಕಿ ವೈಫೈ ಇರೋದ್ರಿಂದ ನಾವು ಇದನ್ನು ಫೋನಿಗೆ ಕನೆಕ್ಟ್ ಮಾಡಿಕೊಂಡು ಫೋನಿಂದ ನಾವು ಈ ಆ್ಯಪಲ್ಲಿ ಕಾರ್ನ ಕಂಟ್ರೋಲ್ ಮಾಡ್ತೀವಿ. ಸ್ಕೂಲಿನ 10th ಸ್ಟ್ಯಾಂಡರ್ಡ್ ಈ ಆ್ಯಪ್ನ ಬಿಲ್ಡ್ ಮಾಡಿಕೊಂಡು ಇದರಲ್ಲೇ ನಾವು ಕೋಡ್ ಹಾಕಿ ಪ್ರೋಗ್ರಾಮಿಂಗ್ ಮಾಡಿಕೊಂಡು ಇಲ್ಲಿ ಒಂದು ಅಡ್ರೆಸ್ ಇದೆ ಆ ಅಡ್ರೆಸ್ ಹೆಲ್ಪಿಂದ ಫೋನನ್ನು ಕನೆಕ್ಟ್ ಮಾಡಿಕೊಂಡು ಕಾರ್ನ ಫೋನಲ್ಲಿ ಕಂಟ್ರೋಲ್ ಮಾಡ್ತೀವಿ. ಈಗ ವೆಕೇಶನ್ ಬರುತ್ತಲ್ಲ ಈಗ ಎಕ್ಸಾಮ್ ಈ ಎಲ್ಲ ತತ್ವವನ್ನು ಅಳವಡಿಸಿ ಕಾರ್ ಮಾಡಿಕೊಡ್ತೀವಿ ದೊಡ್ಡ ಕಾರ್ ಎಲ್ಲ ತತ್ವಮಯವಾದ ಕಾರ್ ಬೇಕಲ್ಲ ಅದು ತಾನೀಗ ಪರೀಕ್ಷ ಮಾಡ್ತೀರಾ ಗುರುಗಳು ಬೇಕಾದ ಆಕಾರಕ್ಕೆಲ್ಲ ಅಲ್ಲಿ ನೋಡಿ ನಾವು ಒಂದು ಶ್ಲೋಕನ ಅಷ್ಟು ಶ್ಲೋಕಕ್ಕೂ ಒಂದಷ್ಟು ಅಷ್ಟು ಶ್ಲೋಕಕ್ಕೆ ಒಂದೇ ಏನು ಅಂತ ಅವ್ರು ಏನು ತತ್ವ ತಗೊಂಡಿರ್ತಾರೆ ನಾವು ಅದೇ ತತ್ವ ಬೇರೆ ಅಲ್ಲ ನಾನು ಪಂಕ್ತಿಯಿಂದ ಎಲ್ಲೊಂದು ನೋಡಿದೆ ನಾನು ಬಿಸಿನೀರಿಗೆ ಇಟ್ಟಾಗ ಅದೇ ಥರ ಇಲ್ಲ ಅಂದರೆ 10 ಶ್ಲೋಕಕ್ಕೆ ಅದನ್ನೇ ಇಟ್ಕೊಂಡು ಅಲ್ಲಿ ಅದೇ ಹೇಳಲಿಲ್ಲ ಅದೇ ಸೊ ಇದನ್ನು ನಾವೇನು ಮಾಡಿದ್ದೀವಿ ಅಂದರೆ ಈ ರೆಟಿನಾಲ್ ವಯರ್ಗೆ ಯಾವ ಥರದ ಶೇಪ್ ಆಗಿ ಕೊಡ್ಬೋದು ಯಾವುದೇ ಆಕಾರ ಕೊಡ್ಬೋದು ಅದಕ್ಕೆ ಮನುಷ್ಯನ ಕೊಡ್ಬೋದು ಅಥವಾ ಒಂದು ರೆಕ್ಟಾಲ್ ಸೈಜ್ ಕೊಡ್ಬೋದು ಸ್ಕ್ವೇರ್ ಕೊಡ್ಬೋದು ಯಾವುದೇ ಅದರ ಕೊಡ್ಬೋದು. ಸೊ ಎವ್ರಿಥಿಂಗ್ ಇಸ್ ಎಲ್ಲ ಥರದ ಆಕಾರ ಎಲ್ಲರೂ ಈ ವಯರಲ್ಲೇ ಇದೆ. ಮೊದಲು ಅಂದರೆ ಕಾಣಿಸಲ್ಲ ನಮಗೆ ಫಸ್ಟ್ ನೋಡಿದಾಗ ಬಟ್ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಹ್ಯಾಪಿನೆಸ್ ಅಸ್ ಎವ್ರಿಥಿಂಗ್ ಇದನ್ನು ಅದೇ ಥರದ್ದು ಸೇಮು ಈ ರೆಟಿನಾಲ್ ವಯರು ಎಲ್ಲ ಇದಾಗೂ ಇದೆ. ಸೊ ಅಂದರೆ ನಮ್ಮ ಕಾನ್ಷಿಯಸ್ನೆಸ್ ಹ್ಯಾಪಿನೆಸ್ ಎಲ್ಲ ರೀತಿಯಲ್ಲೂ ನಮ್ಮ ಸುತ್ತಮುತ್ತಲಿನ ವಸ್ತುಗಳಲ್ಲಿ ಅದು ಇರುತ್ತೆ. ಐ ಆಮ್ ಹ್ಯಾಪಿನೆಸ್ ಅಂದರೆ ನಮ್ಮ ಒಳಗಡೆ ಇರುವ ಚೈತನ್ಯ ಸ್ವರೂಪ ಎಲ್ಲ ಕಡೆಯೂ ಇರುತ್ತೆ ಮತ್ತು ನಮ್ಮೊಳಗಡೆನೂ ಇದೆ.
ನಾವು ಅದನ್ನು ಕಂಡ್ಕೊಳ್ಳೋದಿಲ್ಲ ಅಷ್ಟೇ, ಅದನ್ನು ನಾವು ಕಂಡ್ಕೋಬೇಕು ಅಂತ ಒಂದು ಐ ಆಮ್ ಪವರ್ಡ್ ಬೈ ಹ್ಯಾಪಿನೆಸ್. ಈಗ ಕೆಲವು ಕಡೆ ಮನುಷ್ಯ ಅದನ್ನು ಕಂಡ್ಕೊಳ್ಬೇಕು ಅನ್ನೋದಕ್ಕೆ ಇದೇನು ಬರುತ್ತೆ ಈಗ ಇದೇ ಸಾಲ್ವ್ ಮಾಡ್ತಾರೆ. ಅದನ್ನು ಕಂಡ್ಕೋಬೇಕು ಅಂದರೆ ಇದಕ್ಕೆ ಶೇಪ್ ಮೆಮೊರಿ ಪ್ರಾಪರ್ಟಿ ಅಂತ ಇರುತ್ತಲ್ಲ, ಆ ಶೇಪ್ ಮೆಮೊರಿ ಪ್ರಾಪರ್ಟಿಯಿಂದ ಇದು ಒಂಥರ ಸ್ಪೆಷಲ್ ಆಗಿದೆ, ತೋರಿಸುವ ರೀತಿಯಾಗಿದೆ. ಇಲ್ಲಾಂದರೆ ಬರೀ ಒಂದು ಸಾದಾ ಅಲೈನ್ಮೆಂಟ್ ಏನು ಉಪಯೋಗ ಬರ್ತಿರಲಿಲ್ಲ. ಸೊ ಅದಿರೋದ್ರಿಂದನೇ ಇದು ಉಪಯೋಗಕ್ಕೆ ಬರ್ತಾ ಇದೆ ಅಂತ ನಾವು ಹೇಳ್ತೀವಿ. ಐ ಆಮ್ ಹ್ಯಾಪಿನೆಸ್, ಐ ಆಮ್ ಪವರ್ಡ್ ಬೈ ಹ್ಯಾಪಿನೆಸ್. ಅದರಿಂದ ಶಕ್ತಿ ಸಿಗ್ತದೆ ಇದಕ್ಕೆ, ಅದರಿಂದ ಮಾಡ್ತಾ ಇದ್ದೀವಿ. ಆಮೇಲೆ ಐ ಆಮ್ ಬಿಯಾಂಡ್ ದ ಬಾಡಿ ಮೈಂಡ್ ಆರ್ ಇಂಟೆಲೆಕ್ಟ್. ಸೊ ಇಲ್ಲಿ ನಾವು ಬಾಡಿ ಅಂತ ಈ ವಯರ್ನ ತಗೊಂಡಿದ್ದೀವಿ, ಮೈಂಡ್ ಅನ್ನೋದನ್ನು ಅದರ ಶೇಪ್ ಚೇಂಜ್ ಆದರೂ ವಾಪಸ್ ಒರಿಜಿನಿಗೆ ಬರುವಂಥ ಪ್ರಾಪರ್ಟಿನ, ಮತ್ತು ಅದರ ಇಂಟೆಲೆಕ್ಟ್ ಅನ್ನೋದು ಮಾಡಿರೋ ಎರಡು ಇದು ಎಲಿಮೆಂಟ್ಸ್, ನಿಕೆಲ್ ಮತ್ತು ಟೈಟಾನಿಯಂ. ಸೊ ನಾವೇನು ಹೇಳ್ತಾ ಇದ್ದೀವಿ ಅಂದರೆ, ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ಅಂದರೆ, ನಮ್ಮ ಆ ಚೈತನ್ಯ ಸ್ವರೂಪ ಎಲ್ಲ ಕಡೆಯೂ ಇರುತ್ತೆ. ಮತ್ತು ಅದು ನಾವು ಅನ್ಕೋತೀವಿ ಇಷ್ಟೇ ಅಂತ ನಮ್ಮ ಯೋಚನೆಗೆ ಆಗುವಷ್ಟು ನಾವು ಅನ್ಕೋತೀವಿ. ಬಟ್ ನಮ್ಮ ಯೋಚನೆಗಿಂತಲೂ ಇನ್ನೂ ಎಷ್ಟೋ ದೊಡ್ಡದಾಗಿರುತ್ತೆ, ನಮಗದು ಗೊತ್ತಾಗೋದಿಲ್ಲ ಅಷ್ಟೇ ಅಂತ ಹೇಳ್ತೀವಿ. ಮುಂದಿನ ತತ್ವ ಮಾಯಾ ಹೈಟ್ಸ್ ಹ್ಯಾಪಿನೆಸ್ ಅಂತ. ಅಂದರೆ ಮಾಯಾ ಅಂದರೆ ಇವಾಗ ದಕ್ಷಿಣಾಮೂರ್ತಿ ಸ್ತೋತ್ರದ ಪ್ರಕಾರ ವಿಶ್ವಂ ದರ್ಪಣ ದೃಶ್ಯಂ ಅಂದರೆ ನಮಗೆ ಕಾಣಿಸೋದೆಲ್ಲ ಒಂದು ದರ್ಪಣ ಥರ. ಮಾಯಾ ಅಂದರೆ ಇಲ್ಯೂಷನ್, ಅಂದರೆ ಈ ಜಗತ್ತೇನಿದೆ ಅದೇ ಇಲ್ಯೂಷನ್. ನಮಗೆ ನಿಜವಾದದ್ದು ಏನಂದರೆ ಈ ಜಗತ್ತಿನಲ್ಲಿ ಅದು ನಮ್ಮಲ್ಲಿ ಏನಿರುತ್ತೆ ಕಾನ್ಷಿಯಸ್ನೆಸ್ ಅಥವಾ ನಾವು ಖುಷಿ ಅಂತ ಏನು ಹೇಳ್ತೀವಿ ಅದೇ ನಿಜವಾದದ್ದು. ಸೊ ಮಾಯಾ ಹೈಟ್ಸ್ ಹ್ಯಾಪಿನೆಸ್ ಅಂತ ಏನು ತಗೊಳ್ಳೋದಾದರೆ, ನಾವಿವಾಗ ಇದಕ್ಕೊಂದು ಆಕಾರ ಕೊಟ್ಟರೆ ಅದು ಈ ನಿಟಿನಾಲ್ ಏನಿದೆ ಅದನ್ನು ಹೈಡ್ ಮಾಡ್ತೀವಿ. ಅದು ನಿಟಿನಾಲಲ್ಲೇ ಇದೆ, ಅದನ್ನೇ ಹೈಡ್ ಮಾಡ್ತೀವಿ. ಸೊ ಆದ್ದರಿಂದ ಇವಾಗ ಇದು ಶೇಪ್ ಮೆಮೊರಿ ಪ್ರಾಪರ್ಟಿ ಏನಿದೆ ಅದೇ ಇದರಲ್ಲಿ ಮಾಯಾ ಅಂತ ಹೇಳ್ತಾ ಇದ್ದೀವಿ ಈ ತತ್ವ. ನಂತರ ಹ್ಯಾಪಿನೆಸ್ ಇಸ್ ಆಲ್ವೇಸ್ ಆನ್ ಅನ್ನುವಂಥದ್ದು ಇದೆ. ಅದರಲ್ಲಿ ಈ ನಿಟಿನಾಲ್ ಅನ್ನೋದು ಯಾವಾಗಲೂ ಇದ್ದೇ ಇದೆ. ಶೇಪ್ ಮೆಮೊರಿ ಪ್ರಾಪರ್ಟಿ ಇದ್ದರೂ ಇಲ್ಲದಲೇ ಇದ್ದರೂ ನಿಟಿನಾಲ್ ಅನ್ನೋದು ಇದ್ದೇ ಇದೆ. ಅದನ್ನು ನಾವು ಕಂಡುಕೊಳ್ಳೋದು ಶೇಪ್ ಮೆಮೊರಿ ಪ್ರಾಪರ್ಟಿ ಇಲ್ಲ ಅಂತ ಹೇಳ್ತಾ ಇದ್ದೀವಿ. ನಂತರ ಹ್ಯಾಪಿನೆಸ್ ಇಸ್ ಇಟ್ ಸೆಲ್ಫ್ ದಿಸ್ ಆ್ಯಂಡ್ ದ್ಯಾಟ್, ಅಂದರೆ ಈ ನಿಟಿನಾಲ್ ವಯರೇ ನಿಕಲ್ ಮತ್ತು ಟೈಟಾನಿಯಂ ಅಂತ ಹೇಳ್ತೀವಿ. ನಂತರ ಪಂಚತತ್ವಗಳು, ಪಂಚಭೂತಗಳು, ಸ್ಪೇಸ್ ಅಂದರೆ ಇದು ಮ್ಯಾಟರ್, ಆದ್ದರಿಂದ ಮ್ಯಾಟರ್ ಇಸ್ ಎನಿಥಿಂಗ್ ಆಕ್ಯುಪೈ ಸ್ಪೇಸ್ ಆ್ಯಂಡ್ ಹ್ಯಾಸ್ ಮಾಸ್ ಅಂತ. ದಿಸ್ ಆಕ್ಯುಪೈ ಸ್ಪೇಸ್, ಆದ್ದರಿಂದ ಇದನ್ನು ಸ್ಪೇಸಿಗೆ ರಿಲೇಟ್ ಮಾಡ್ತೀವಿ. ನಂತರ ಏರ್, ಇವಾಗ ನಮಗೆ ಕಂಬಷನ್ ಆಗಬೇಕು ಅಂದರೆ ಫೈರ್ ಉತ್ಪನ್ನ ಆಗಬೇಕು ಅಂದರೆ ನಾವು ಏರ್ ಬೇಕೇ ಬೇಕು, ಆದ್ದರಿಂದ ಏರಿಗೆ ರಿಲೇಟ್ ಮಾಡ್ತೀವಿ. ನಂತರ ಫೈರ್ ಇದರಲ್ಲಿ ಮೇನ್ ಎಲಿಮೆಂಟು, ಹೀಟ್ ಮಾಡುತ್ತೆ. ನಂತರ ನೀರು, ಸೊ ನಾವೀಗ ಈ ನೀರಿನಲ್ಲಿ ಇದನ್ನು ಹಾಕ್ತೀವಿ, ಆದ್ದರಿಂದಲೇ ಇದಕ್ಕೆ ಆಕಾರ ವಾಪಸ್ ಬರ್ತದೆ, ಅಂದರೆ ಒರಿಜಿನಲ್ ಶೇಪಿಗೆ ವಾಪಸ್ ಬರ್ತದೆ. ಅದು ನಿಜವಾದ ಶೇಪ್ ಏನಿದೆ ಅದಕ್ಕೆ ವಾಪಸ್ ಬರೋದು ನಾವು ನೀರಿಗೆ ಹಾಕಿರ್ತಾರೆ. ಸೊ ಅದು ನೀರಿಗೆ ಬೇಕಾಗಿಲ್ಲ. ನಂತರ ಅರ್ತ್ ಅಂದರೆ ಭೂಮಿ ಅಂತ ಬಂದರೆ ಈ ನಿಕಲ್ ಮತ್ತು ಟೈಟಾನಿಯಂ ಉತ್ಪನ್ನ ಆಗೋದೇ ಭೂಮಿಯಿಂದ, ಆದ್ದರಿಂದ ಈ ಮೆಟಿನಾಲ್ ವಯರ್ನ ಭೂಮಿಗೆ ನಂತರ ಸೂರ್ಯ, ಚಂದ್ರ ಮತ್ತು ಲೈಫ್ ಅಂತ ಏನು ಹೇಳ್ತಿರೋದು ಅದು ಈ ಜಗತ್ತಿನಲ್ಲಿ ಎಕ್ಸಿಸ್ಟ್ ಮಾಡೋ ಪ್ರತಿಯೊಂದು ಲಿವಿಂಗ್ ಬೀಯಿಂಗು ಇದು 3 ಬೇಕೇ ಬೇಕು, ಆದ್ದರಿಂದ ನಿಟಿನಾಲ್ಗೂ ಬೇಕೇ ಬೇಕು. ಹಾಗೆ ರಿಲೇಟ್ ಮಾಡ್ತೀವಿ. ನಂತರ ಕೊನೆಯ ತತ್ವ ರಿಯಲೈಸ್ ಹ್ಯಾಪಿನೆಸ್ ಆ್ಯಂಡ್ ಬಿ ಹ್ಯಾಪಿ ಅಂದರೆ ನಮ್ಮೊಳಗೆ ಅವ್ರು ಹೇಳಿದಂಗೆ ನಮ್ಮೊಳಗೆ ಒಂದು ಚೈತನ್ಯ ಸ್ವರೂಪ ಇರೋದನ್ನು ನಾವು ಫಸ್ಟು ಜಾಗೃತಗೊಳಿಸಬೇಕು, ನಂತರ ಅದನ್ನು ಅರ್ಥ ಮಾಡ್ಕೋಬೇಕು, ನಂತರ ಅದನ್ನು ಬೇರೆಯವ್ರಿಗೂ ತಿಳಿಸ್ಬೇಕು, ಆಮೇಲೆ ಖುಷಿಯಾಗಬೇಕು. ಎಷ್ಟು ದಿವಸ ಮಾಡಿದ್ವಿ ಸರ್ ಅಭ್ಯಾಸ ಎಷ್ಟು ದಿವಸ ತೊಗೊಂಡ್ರಿ ಇದನ್ನು ಮಾಡಿ? 1 ತಿಂಗಳು. ಹಾಂ, ಈಗ 1 ತಿಂಗಳು ಇದನ್ನು ಮತ್ತೆ ಅಭ್ಯಾಸ ಮಾಡಿದ್ರಲ್ಲ, ಈಗ ದಕ್ಷಿಣಾಮೂರ್ತಿ ಶ್ಲೋಕ ಓದುವಾಗ ನಿಮಗೆ ಏನು ಅನಿಸುತ್ತೆ? ದಕ್ಷಿಣಾಮೂರ್ತಿ ಸ್ತೋತ್ರ ಓದುವಾಗ ಅದು ಬರೀ ಏನು ಹೇಳ್ತಾರೆ, ಬರೀ ಇದು ಈ ತಂತಿ ಮಾತ್ರ ಸಿಗುತ್ತಾ ಅದು ಬೇರೆ ನಮಗೆ ಅದು ಅರ್ಥ ಆಗ್ತಾ ಇರೋದಕ್ಕೆ ನಮಗೆ ತುಂಬ ಅರ್ಥ ಆಗುತ್ತೆ. ನಮ್ಗೆ ಎಷ್ಟು ಅರ್ಥ ಆಗುತ್ತೋ ಆ ಮಟ್ಟಿಗೆ ಸ್ವಲ್ಪ ನಮ್ಗೆ ಸ್ವಲ್ಪ ಅರ್ಥ ಆಗುತ್ತೆ. ಎಲ್ಲ ಮೊದಲಿಗಿಂತ ಚೆನ್ನಾಗಿ ಅರ್ಥ ಆಗುತ್ತಾ? ಆಯ್ತಲ್ಲ ಮಾಡೋದ್ರ ಮೇಲೆ ಜಾಸ್ತಿ